ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿ ರಾಶಿಗೂ ಒಂದೊಂದು ವಿಶೇಷವಾದ ದೇವಸ್ಥಾನ ಅಥವಾ ಪವಿತ್ರ ಕ್ಷೇತ್ರವನ್ನು ಸೂಚಿಸಲಾಗಿದೆ. ಆ ಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಆ ರಾಶಿಯವರಿಗೆ ಇರುವ ದೋಷಗಳು ಕಡಿಮೆಯಾಗುತ್ತವೆ ಮತ್ತು ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಎದುರಿಸುವ ಅಡೆತಡೆಗಳು, ಉದ್ಯೋಗದ ಸಮಸ್ಯೆಗಳು, ಹಣಕಾಸಿನ ತೊಂದರೆಗಳು ಹಾಗೂ ಕುಟುಂಬ ಕಲಹಗಳಿಗೆ ಪರಿಹಾರ ಪಡೆಯಲು ಒಂದು ವಿಶಿಷ್ಟವಾದ ದೇವಾಲಯಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭಕರವೆಂದು ಹೇಳಲಾಗುತ್ತದೆ. ಅಷ್ಟಕ್ಕೂ ಆ ದೇವಾಲಯ ಯಾವುದು? ಸಿಂಹ ರಾಶಿಯವರೊಂದಿಗೆ ಅದರ ಸಂಬಂಧವೇನು? ಅಲ್ಲಿ ಪೂಜೆ ಮಾಡಿದರೆ ಯಾವ ರೀತಿಯ ಫಲಗಳು ದೊರೆಯುತ್ತವೆ? ಯಾವ ದಿನ ಹೋಗಬೇಕು? ಯಾವ ರೀತಿಯಲ್ಲಿ ಪೂಜೆ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ ಎಂಬಂತಹ ಪ್ರಮುಖ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ. ನಿಮ್ಮ ಜೀವನಕ್ಕೆ ಉಪಯೋಗವಾಗುವ ಮಹತ್ವದ ಮಾಹಿತಿ ನಿಮಗೆ ಸಿಗಲಿದೆ. ಸಿಂಹ ರಾಶಿಯವರೇ, ನಾವು ಮಾತನಾಡುತ್ತಿರುವ ಈ ವಿಶೇಷ ದೇವಾಲಯ ತಮಿಳುನಾಡು ರಾಜ್ಯದ ತಿರುವರೂರು ಜಿಲ್ಲೆಯ ಶ್ರೀವಾಂಚಿಯಂ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಇದೆ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು, ಇಲ್ಲಿನ ಮುಖ್ಯ ದೇವರನ್ನು ಶ್ರೀವಾಂಚಿನಾಥ ಸ್ವಾಮಿ ಎಂದು ಕರೆಯುತ್ತಾರೆ. ಇಲ್ಲಿನ ಶಿವಲಿಂಗವು ಸ್ವಯಂಭೂ ಅಂದರೆ ತಾನಾಗಿಯೇ ಉದ್ಭವಿಸಿದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಇಲ್ಲಿನ ಅಮ್ಮನವರು ಮಂಗಳಾಂಬಿಗೈ. ಈ ಕ್ಷೇತ್ರವು ಶಿವನ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿ ಪ್ರಸಿದ್ಧಿ ಪಡೆದಿದೆ. ಸುಮಾರು 2 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯದ ಪೂರ್ವ ಗೋಪುರವು 11 ಅಂತಸ್ತುಗಳನ್ನು ಹೊಂದಿದೆ. ಸುಮಾರು 108 ಅಡಿ ಎತ್ತರದಲ್ಲಿದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಸಿಂಹ ರಾಶಿಯವರು ಏಕೆ ಈ ದೇವಸ್ಥಾನಕ್ಕೆ ಹೋಗಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರಿಗೆ ಸೂರ್ಯನ ಪ್ರಭಾವ ಹೆಚ್ಚಿರುತ್ತದೆ. ಆದರೆ ಕೆಲವೊಮ್ಮೆ ಗ್ರಹ ದೋಷಗಳು ಅವರ ಜೀವನದಲ್ಲಿ ಅಡಚಣೆಗಳನ್ನು ಉಂಟು ಮಾಡುತ್ತವೆ. ಇಂತಹ ಸಂದರ್ಭದಲ್ಲಿ ಶ್ರೀವಾಂಚಿನಾಥ ಸ್ವಾಮಿಯ ದರ್ಶನ ಮಾಡುವುದರಿಂದ ಪಾಪ ವಿಮೋಚನೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಶನಿ ಮತ್ತು ರಾಹು ದೋಷಗಳಿಂದ ಬಳಲುತ್ತಿರುವ ಸಿಂಹ ರಾಶಿಯವರಿಗೆ ಈ ಕ್ಷೇತ್ರ ಅತ್ಯಂತ ಶಕ್ತಿಯುತ ಪರಿಹಾರ ಕೇಂದ್ರವಾಗಿದೆ. ಇಲ್ಲಿ ಪೂಜೆ ಮಾಡುವುದರಿಂದ ಆರೋಗ್ಯ, ಐಶ್ವರ್ಯ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಎನ್ನಲಾಗಿದೆ. ಜೊತೆಗೆ ಪೂರ್ವಜರ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯೂ ಇದೆ. ಜೀವನದಲ್ಲಿ ಅಡಚಣೆಗಳು, ವಿಘ್ನಗಳು ಕಡಿಮೆಯಾಗಲು ಈ ಕ್ಷೇತ್ರದ ದರ್ಶನ ಬಹಳ ಉಪಯುಕ್ತವಾಗಿದೆ. ಆದ್ದರಿಂದ ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ. ಸೂರ್ಯನು ಆತ್ಮವಿಶ್ವಾಸ, ಶಕ್ತಿ ಮತ್ತು ತೇಜಸ್ಸಿಗೆ ಸಂಕೇತ. ಪುರಾಣಗಳ ಪ್ರಕಾರ ಒಮ್ಮೆ ಸೂರ್ಯದೇವನು ತನ್ನ ಅಹಂಕಾರದಿಂದಾಗಿ ತನ್ನ ಶಕ್ತಿಯನ್ನು ಕಳೆದುಕೊಂಡಿದ್ದನಂತೆ. ತನ್ನ ತೇಜಸ್ಸನ್ನು ಮರಳಿ ಪಡೆಯಲು ಸೂರ್ಯದೇವನು ಶ್ರೀವಾಂಚಿ ವಿಶ್ವನಾಥ ಸ್ವಾಮಿಯನ್ನು ಕುರಿತು ಕಠಿಣ ತಪಸ್ಸು ಮಾಡಿದನು. ಸೂರ್ಯನ ತಪಸ್ಸಿಗೆ ಮೆಚ್ಚಿದ ಶಿವನು ಅವನಿಗೆ ಪುನಃ ತನ್ನ ತೇಜಸ್ಸನ್ನು ಕರುಣಿಸಿದನು. ಸೂರ್ಯದೇವನು ಭೇಟಿ ನೀಡಿ ಪೂಜಿಸಿದ ಸ್ಥಳವಾದ್ದರಿಂದ ಸಿಂಹ ರಾಶಿಯವರು ಇಲ್ಲಿಗೆ ಭೇಟಿ ನೀಡುವುದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಜೀವನದ ಅಡೆತಡೆಗಳು ದೂರವಾಗುತ್ತವೆ. ಈ ದೇವಾಲಯವು ಪ್ರಧಾನವಾಗಿ ಶಿವನಿಗೆ ಅಂದರೆ ಕೈಲಾಸನಾಥರ್ ಸಮರ್ಪಿತವಾಗಿದೆ. ಶಿವಂಚಿಯಂ ಎಂದರೆ ಶಿವನಿಗೆ ಪ್ರಿಯವಾದ ಅಥವಾ ಶಿವನು ನೆಲೆಸಿರುವ ಸ್ಥಾನ ಎಂದು ಅರ್ಥೈಸಲಾಗುತ್ತದೆ. ಈ ಕ್ಷೇತ್ರವು ಪಲ್ಲವರ ಕಾಲದ ವಾಸ್ತುಶಿಲ್ಪದ ಪ್ರಭಾವವನ್ನು ಹೊಂದಿದೆ ಎನ್ನಲಾಗುತ್ತದೆ. ಸಿಂಹ ರಾಶಿಯವರು ಶ್ರೀವಾಂಚಿಯಂ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಹಲವು ಪ್ರಮುಖ ಆಧ್ಯಾತ್ಮಿಕ ಪ್ರಯೋಜನಗಳು ದೊರೆಯುತ್ತವೆ. ಪಿತೃದೋಷ ನಿವಾರಣೆಗಾಗಿ ಈ ಕ್ಷೇತ್ರವನ್ನು ಅತ್ಯಂತ ಶಕ್ತಿಯುತ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಸಿಂಹ ರಾಶಿಯವರೇ, ನಿಮ್ಮ ಜಾತಕದಲ್ಲಿ ಪಿತೃದೋಷವಿದ್ದರೆ ಇಲ್ಲಿನ ಪವಿತ್ರ ತೀರ್ಥವಾದ ಗುಪ್ತಾ ಗಂಗೆಯಲ್ಲಿ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಪಿತೃ ತರ್ಪಣ ಅಥವಾ ವಿಶೇಷ ಪೂಜೆ ಸಲ್ಲಿಸಿದರೆ ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ. ಶನಿ ದೋಷ ಪರಿಹಾರದಲ್ಲಿಯೂ ಈ ಕ್ಷೇತ್ರದ ಮಹತ್ವ ಹೆಚ್ಚಾಗಿದೆ. ಏಕೆಂದರೆ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಶನಿ ತಂದೆ ಮಗನಾಗಿದ್ದರೂ ಪರಸ್ಪರ ವಿರೋಧಿಗಳೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸಿಂಹ ರಾಶಿಯವರು ಅನುಭವಿಸುವ ಶನಿ ದೆಸೆ, ಅಷ್ಟಮ ಶನಿ ಅಥವಾ ಶನಿ ಸಂಬಂಧಿತ ಅಡಚಣೆಗಳನ್ನು ಕಡಿಮೆ ಮಾಡಲು ಈ ದೇವಸ್ಥಾನದ ದರ್ಶನ ಬಹಳ ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ. ಅನಾರೋಗ್ಯ ಮತ್ತು ಭಯ ನಿವಾರಣೆಯ ದೃಷ್ಟಿಯಿಂದಲೂ ಈ ಕ್ಷೇತ್ರ ವಿಶಿಷ್ಟವಾಗಿದೆ. ಇಲ್ಲಿ
ಯಮಧರ್ಮರಾಜನಿಗೆ ಪ್ರತ್ಯೇಕ ಸನ್ನಿಧಿ ಇರುವುದರಿಂದ ಅಲ್ಲಿ ಪೂಜೆ ಸಲ್ಲಿಸಿದರೆ ಅಕಾಲ ಮೃತ್ಯು ಭಯ ದೂರವಾಗುತ್ತದೆ ಮತ್ತು ದೀರ್ಘಕಾಲದ ಅನಾರೋಗ್ಯಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ಮನಸ್ಸಿನ ಆತಂಕ, ದುಷ್ಟಶಕ್ತಿಗಳ ಪ್ರಭಾವ ಹಾಗೂ ಜೀವನದಲ್ಲಿನ ಅಜ್ಞಾತ ಭಯಗಳು ಕೂಡ ಕಡಿಮೆ ಆಗುತ್ತವೆ ಎಂದು ಭಕ್ತರು ಅನುಭವಿಸಿದ್ದಾರೆ. ಇದರಿಂದ ಮನಃಶಾಂತಿ, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿ ಜೀವನದಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಯಶಸ್ಸು ಮತ್ತು ಸಮೃದ್ಧಿಯ ದೃಷ್ಟಿಯಿಂದಲೂ ಈ ಕ್ಷೇತ್ರ ಸಿಂಹರಾಶಿಯವರಿಗೆ ಅತ್ಯಂತ ಶುಭಕರವಾಗಿದೆ. ತಮ್ಮ ಉದ್ಯೋಗ, ವ್ಯವಹಾರ ಅಥವಾ ಜೀವನದ ಯಾವುದೇ ಕ್ಷೇತ್ರದಲ್ಲಿ ನ್ಯಾಯಯುತ ಯಶಸ್ಸು ಪಡೆಯಲು ಇಲ್ಲಿನ ಶಿವನ ಆಶೀರ್ವಾದ ಬಹಳ ಸಹಕಾರಿಯಾಗುತ್ತದೆ ಎಂದು ನಂಬಲಾಗಿದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಇರುವ ಶಿವಲಿಂಗವು ಪೂರ್ವ ಮತ್ತು ಪಶ್ಚಿಮ ಎರಡು ದಿಕ್ಕುಗಳಿಗೆ ಮುಖ ಮಾಡಿರುವುದು. ಇದರಿಂದ ಪೂಜೆಗಳು ಎರಡು ದಿಕ್ಕುಗಳಲ್ಲಿ ನಡೆಯುತ್ತವೆ ಎಂಬುದು ಅಪರೂಪದ ಸಂಗತಿ. ಇನ್ನೊಂದು ಪ್ರಮುಖ ಆಕರ್ಷಣೆ ಎಂದರೆ ಯಮಧರ್ಮರಾಜನಿಗೆ ನೀಡಲಾಗಿರುವ ವಿಶೇಷ ಸ್ಥಾನಮಾನ. ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ಮೊದಲು ಗಣಪತಿಯನ್ನು ಪೂಜಿಸುವ ಪದ್ಧತಿ ಇರುತ್ತದೆ. ಆದರೆ ಇಲ್ಲಿ ಯಮಧರ್ಮರಾಜನಿಗೆ ಮೊದಲ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಇದಕ್ಕೆ ಕಾರಣ, ಪುರಾಣಗಳ ಪ್ರಕಾರ ಯಮನು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ತನ್ನ ದೋಷಗಳನ್ನು ನಿವಾರಿಸಿಕೊಂಡಿದ್ದನೆಂದು ಹೇಳಲಾಗುತ್ತದೆ. ಆದ್ದರಿಂದ ಇಲ್ಲಿ ಯಮಧರ್ಮರಾಜನಿಗೆ ಪ್ರತ್ಯೇಕ ಸನ್ನಿಧಿ ನಿರ್ಮಿಸಲಾಗಿದೆ. ಇದು ಈ ದೇವಾಲಯದ ಅತ್ಯಂತ ವಿಶಿಷ್ಟ ಲಕ್ಷಣವಾಗಿದೆ. ಭಕ್ತರು ಮೊದಲು ಯಮನಿಗೆ ಪೂಜೆ ಸಲ್ಲಿಸಿ ನಂತರ ಶಿವನ ದರ್ಶನ ಪಡೆಯುತ್ತಾರೆ. ಈ ರೀತಿಯಾಗಿ ಪೂಜೆ ಮಾಡಿದರೆ ಪಾಪಕ್ಷಯ, ಆಯುಷ್ಯ ವೃದ್ಧಿ ಮತ್ತು ಜೀವನದಲ್ಲಿ ಬರುವ ಅಪಾಯಗಳಿಂದ ರಕ್ಷಣೆ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಜೊತೆಗೆ ಕುಟುಂಬದಲ್ಲಿ ಶಾಂತಿ, ಧನ ಸಂಪತ್ತು ಮತ್ತು ಒಳ್ಳೆಯ ಆರೋಗ್ಯ ಕೂಡ ಲಭಿಸುತ್ತದೆ ಎಂಬ ವಿಶ್ವಾಸವೂ ಇದೆ. ಮೃತ್ಯು ಭಯ ನಿವಾರಣೆಯ ದೃಷ್ಟಿಯಿಂದಲೂ ಈ ಕ್ಷೇತ್ರ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದರೆ ಮರಣದ ಭಯ ದೂರವಾಗುತ್ತದೆ ಮತ್ತು ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರವನ್ನು ಕಾಶಿಗೆ ಸಮಾನವೆಂದು ಗೌರವಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಗಂಗೆಯೇ ತನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಇಲ್ಲಿನ ಗುಪ್ತಾಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿದಳು ಎಂಬ ಕಥೆ ಪ್ರಸಿದ್ಧವಾಗಿದೆ. ರಾಹು ಕೇತು ಪೂಜೆಯಲ್ಲಿಯೂ ಈ ದೇವಾಲಯ ವಿಶೇಷ ಸ್ಥಾನ ಹೊಂದಿದೆ. ಏಕೆಂದರೆ ಇಲ್ಲಿ ರಾಹು ಮತ್ತು ಕೇತು ಒಂದೇ ವಿಗ್ರಹದಲ್ಲಿ ಕಾಣಸಿಗುತ್ತಾರೆ. ನಾಗದೋಷ ಅಥವಾ ಸರ್ಪದೋಷದಿಂದ ಬಳಲುತ್ತಿರುವವರು ಇಲ್ಲಿ ಪೂಜೆ ಮಾಡಿದರೆ ಶೀಘ್ರ ಫಲ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ದೇವಸ್ಥಾನದ ಸಮಯದ ವಿಷಯಕ್ಕೆ ಬಂದರೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ದೇವಾಲಯ ತೆರೆದಿರುತ್ತದೆ. ಈ ಪವಿತ್ರ ಕ್ಷೇತ್ರವನ್ನು ತಲುಪುವುದು ಸಹ ತುಂಬಾ ಸುಲಭ. ಇದು ತಮಿಳುನಾಡಿನ ಕುಂಭಕೋಣಂನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ರೈಲ್ವೆ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣಗಳು ತಿರುಚಿರಾಪಳ್ಳಿ ಹಾಗೂ ತಂಜಾವೂರಿನಲ್ಲಿ ಇದ್ದು ಅಲ್ಲಿಂದ ಟ್ಯಾಕ್ಸಿ ಅಥವಾ ಬಸ್ ಮೂಲಕ ಸುಲಭವಾಗಿ ದೇವಸ್ಥಾನ ತಲುಪಬಹುದು. ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದರಿಂದ ಆತ್ಮಶಾಂತಿ, ಧೈರ್ಯ ಮತ್ತು ಜೀವನದಲ್ಲಿ ಹೊಸ ಶಕ್ತಿ ದೊರೆಯುತ್ತದೆ ಎಂದು ಭಕ್ತರು ಅನುಭವಿಸುತ್ತಾರೆ. ಸ್ನೇಹಿತರೆ, ವಿಶೇಷ ದಿನಗಳ ವಿಷಯಕ್ಕೆ ಬಂದರೆ ಅಮಾವಾಸ್ಯೆ ದಿನಗಳು, ಮೃಗಶಿರ ನಕ್ಷತ್ರದ ದಿನಗಳು ಹಾಗೂ ಶನಿವಾರ ಅಥವಾ ಭಾನುವಾರ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭಕರವಾಗಿದ್ದು ಹೆಚ್ಚಿನ ಫಲವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಈ ದಿನಗಳಲ್ಲಿ ಗುಪ್ತಾಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿ ಯಮಧರ್ಮರಾಜ ಹಾಗೂ ಶ್ರೀವಾಂಚಿನಾಥ ಸ್ವಾಮಿಯ ದರ್ಶನ ಮಾಡಿದರೆ ಪಾಪಕ್ಷಯ, ದೋಷ ನಿವಾರಣೆ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ ಎನ್ನಲಾಗಿದೆ. ನೋಡಿದ್ರಿ ಎಲ್ಲ ವೀಕ್ಷಕರೇ, ಸಿಂಹರಾಶಿಯವರಿಗೆ ಶ್ರೀವಾಂಚಿಯಂ ದೇವಸ್ಥಾನ ಎಷ್ಟು ಮಹತ್ವವಾಗಿದೆ ಎಂದು. ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಅಡೆತಡೆಗಳು, ದೋಷಗಳು ಮತ್ತು ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಈ ಕ್ಷೇತ್ರ ಒಂದು ಶಕ್ತಿಶಾಲಿ ಪರಿಹಾರ ಕೇಂದ್ರವಾಗಿದೆ. ಆದ್ದರಿಂದ ಸಮಯ ಮಾಡಿಕೊಂಡು ಜೀವನದಲ್ಲಿ ಒಮ್ಮೆ ಆದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸಿಂಹ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಕೂಡ ನಿಮ್ಮ ಭಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಇಂತಹ ಇನ್ನಷ್ಟು ಆಧ್ಯಾತ್ಮಿಕ, ಜ್ಯೋತಿಷ್ಯ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಕ್ವಿಕ್ ಸೊಲ್ಯೂಷನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳನ್ನು ತಪ್ಪಿಸಿಕೊಳ್ಳಬೇಡಿ. ನಿಮ್ಮ ಬೆಂಬಲವೇ ನಮಗೆ ಮತ್ತಷ್ಟು ಉತ್ತಮ ಮಾಹಿತಿಯನ್ನು ತಲುಪಿಸಲು ಪ್ರೇರಣೆ. ಧನ್ಯವಾದಗಳು.